ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆಯಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಿಂದ ಕೇಳಲಾಗುವಂತಹ 3 ಅಂಕಗಳ ಪ್ರಶ್ನೆಗಳನ್ನು ಚರ್ಚಿಸೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ತಿಳಿಸ್ತಾ ಸಮಸ್ಯೆಗಳನ್ನು ಬಿಡಿಸೋಣ. ಮೊದಲಿಗೆ ಸೀಕೆಂಟ್ ಎ ಮೈನಸ್ ಕಾಸ್ ಎ into the bracket cot a plus tan a is equal to tan a into secant a ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನು ಪುನರಾವರ್ತಿಸ್ತಾನೆ. ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಂಟು ಕಾಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎ ಇಂಟು ಸೀಕೆಂಟ್ ಎ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಪ್ರಕಾರ LHS ಇಸ್ ಈಕ್ವಲ್ ಟು ಇನ್ನೊಂದ್ಸಲಿ ಬರ್ಕೊಳ್ತೀನಿ. ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಂಟು ಕಾಟ್ ಎ ಪ್ಲಸ್ ಟ್ಯಾನ್ ಎ ಬರ್ಕೊಂಡಿದ್ದೀನಿ. LHS ಇಸ್ ಈಕ್ವಲ್ ಟು ಸೀಕೆಂಟ್ ಎನ 1/cos ಎ ಅಂತ ಬರ್ಕೊತೀನಿ, ವಿಲೋಮನ ಬರ್ಕೊತೀನಿ, ಮೈನಸ್ ಕಾಸ್ ಎ ಹಾಗೆ ಇರಲಿ, ಕಾಟ್ ಎನ ಕಾಸ್ ಎ ಬೈ ಸೈನ್ ಎ ಅಂತ ಬರ್ಕೊಂಡಿದ್ದೀನಿ, ಪ್ಲಸ್ ಟ್ಯಾನ್ ಎನ ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಂಡಿದ್ದೀನಿ. LHS ಇಸ್ ಈಕ್ವಲ್ ಟು ಇಲ್ಲಿ ಲಸ ತೆಗೆದುಕೊಂಡಾಗ ಕಾಸ್ ಎ ಲಸ ಆಗುತ್ತೆ, 1 ಮೈನಸ್ ಕಾಸ್ ಸ್ಕ್ವಯರ್ ಎ ಇಂಟು ಬ್ರಾಕೆಟ್ ಇಲ್ಲಿ ಸೈನ್ ಎ ಇಂಟು ಕಾಸ್ ಎ ಲಸ ಆಗುತ್ತೆ. ಹಾಗಾಗಿ ಓರೆ ಗುಣಾಕಾರ ಮಾಡಿದಾಗ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವಯರ್ ಎ ಆಗುತ್ತೆ. ಮುಂದುವರೆದು LHS ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂದರೆ ತ್ರಿಕೋನಮಿತಿ ನಿತ್ಯ ಸಮೀಕರಣದ ಪ್ರಕಾರ 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂದರೆ ಸೈನ್ ಸ್ಕ್ವಯರ್ ಎ ಆಗುತ್ತೆ. ಹೇಗಪ್ಪ ಅಂದರೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂದರೆ 1 ಆಗುತ್ತೆ. ಸೈನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವಯರ್ ಎ ಆಗುತ್ತೆ. ಹಾಗಾಗಿ 1 ಮೈನಸ್ ಕಾಸ್ ಸ್ಕ್ವಯರ್ ಎ ಬದಲಿಗೆ ಸೈನ್ ಸ್ಕ್ವಯರ್ ಎ ಬರ್ದಿದ್ದೀನಿ. ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಅಥವಾ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂದರೆ 1 ಆಗುತ್ತೆ ತ್ರಿಕೋನಮಿತಿ ನಿತ್ಯ ಸಮೀಕರಣದ ಪ್ರಕಾರ, ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ ಬರ್ದಿದ್ದೀನಿ. ಇಲ್ಲಿ ಸೈನ್ ಸ್ಕ್ವಯರ್ ಎನ 2 ಸಲ ಬರ್ದಿದ್ದೀನಿ, ಸೈನ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ದಿದ್ದೀನಿ, ಇಂಟು 1 ಸೈನ್ ಎ ಇಂಟು ಕಾಸ್ ಎ. ಅಂಶದಲ್ಲಿರುವ ಸೈನ್ ಎ ಛೇದದಲ್ಲಿರುವ ಸೈನ್ ಎ ಕ್ಯಾನ್ಸಲ್ ಮಾಡಿದಾಗ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಕಾಸ್ ಎ ಬರ್ದಿದ್ದೀನಿ. LHS ಇಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ ಆಗುತ್ತೆ, 1 ಕಾಸ್ ಎ ಅಂದರೆ ಸೀಕೆಂಟ್ ಎ ಆಗುತ್ತೆ. ದೇರ್ ಫಾರ್ LHS ಇಸ್ ಈಕ್ವಲ್ ಟು ಟ್ಯಾನ್ ಎ ಇಂಟು ಸೀಕೆಂಟ್ ಎ ಆಗುತ್ತೆ. ಇಲ್ಲಿ ಕೇಳಿರುವ ಪ್ರಶ್ನೆ ಪ್ರಕಾರ ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಂಟು ಕಾಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎ ಇಂಟು ಸೀಕೆಂಟ್ ಎ ಆಗಿರುತ್ತೆ. ಮುಂದಿನ ಪ್ರಶ್ನೆ ಟ್ಯಾನ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಸೈನ್ ಎ ಈಕ್ವಲ್ ಟು ಸೀಕೆಂಟ್ ಎ ಮೈನಸ್ 1 ಸೀಕೆಂಟ್ ಎ ಪ್ಲಸ್ 1 ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಪ್ರಕಾರ LHS ಇಸ್ ಈಕ್ವಲ್ ಟು ಟ್ಯಾನ್ ಎ ಮೈನಸ್ ಸೈನ್ ಎ ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಸೈನ್ ಎ ಬರ್ಕೊಂಡಿದ್ದೀನಿ. LHS ಇಸ್ ಈಕ್ವಲ್ ಟು ಟ್ಯಾನ್ ಎನ ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಂಡಿದ್ದೀನಿ, ಮೈನಸ್ ಸೈನ್ ಎ ಹಾಗೆ ಇರಲಿ, ಡಿವೈಡೆಡ್ ಬೈ ಟ್ಯಾನ್ ಎನ ಸೈನ್ ಎ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ನಾನು ಎರಡೂ ಭಾಗದಲ್ಲೂ ಸೈನ್ ಎ ಸಾಮಾನ್ಯವಾಗಿರೋದ್ರಿಂದ ಸೈನ್ ಎನ ಸಾಮಾನ್ಯವಾಗಿ ತೆಗೆದುಕೊಂಡಾಗ ಸೈನ್ ಎ ಹೊರಗೆ ಹೋದಾಗ 1 ಕಾಸ್ ಎ ಉಳಿಯುತ್ತೆ, ಮೈನಸ್ ಸೈನ್ ಎ ಹೊರಗೆ ಹೋದರೆ ಮೈನಸ್ 1 ಆಗುತ್ತೆ, ಡಿವೈಡೆಡ್ ಬೈ ಛೇದದಲ್ಲೂ ಕೂಡ ಸೈನ್ ಎನ ಸಾಮಾನ್ಯವಾಗಿ ತೆಗೆದುಕೊಂಡಾಗ 1 ಕಾಸ್ ಎ ಪ್ಲಸ್ 1 ಉಳಿಯುತ್ತೆ. ಇಲ್ಲಿ ಅಂಶದಲ್ಲಿರುವ ಸೈನ್ ಎ ಛೇದದಲ್ಲಿರುವ ಸೈನ್ ಎ ಕ್ಯಾನ್ಸಲ್ ಮಾಡಿದಾಗ 1 ಕಾಸ್ ಎ ಮೈನಸ್ 1 ಕಾಸ್ ಎ ಪ್ಲಸ್ 1 ಉಳಿಯುತ್ತೆ. ಇಲ್ಲಿ 1 ಕಾಸ್ ಎ ಮೈನಸ್ 1 ಕಾಸ್ ಎ ಪ್ಲಸ್ 1ನ್ನು ಹೇಗೆ ಬರ್ಕೊಳ್ತೀನಪ್ಪ ಅಂದರೆ 1 ಕಾಸ್ ಎನ ಸೀಕೆಂಟ್ ಎ ಅಂತ ಬರ್ಕೊಳ್ತೀನಿ, 1 ಕಾಸ್ ಎನ ಛೇದದಲ್ಲೂ ಕೂಡ ಸೀಕೆಂಟ್ ಎ ಅಂತ ಬರ್ಕೊಳ್ತೀನಿ, ಸೀಕೆಂಟ್ ಎ ಮೈನಸ್ 1 ಡಿವೈಡೆಡ್ ಬೈ ಸೀಕೆಂಟ್ ಎ ಪ್ಲಸ್ 1. LHS ಇಸ್ ಈಕ್ವಲ್ ಟು RHS ಆಗುತ್ತೆ. ಪ್ರಶ್ನೆ ಪ್ರಕಾರ ಇಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರಶ್ನೆಯಲ್ಲಿ ಏನು ಕೇಳಿದ್ರು ಅಂದರೆ ಇಲ್ಲಿ ಟ್ಯಾನ್ ಎ ಮೈನಸ್ ಸೈನ್ ಎ ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಸೈನ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಎ ಮೈನಸ್ 1 ಸೀಕೆಂಟ್ ಎ ಪ್ಲಸ್ 1 ಎಂದು ಸಾಧಿಸಿ ಅಂತ ಹೇಳಿದರೆ ಅದರ ಪ್ರಕಾರ ಸೀಕೆಂಟ್ ಎ ಮೈನಸ್ 1 ಸೀಕೆಂಟ್ ಎ ಪ್ಲಸ್ 1 ಎಂದು ಸಾಧಿಸಲಾಗಿದೆ. ಮುಂದಿನ ಪ್ರಶ್ನೆ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಕಾಸ್ ಎ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಕಾಸ್ ಎ ಎಂದು ಸಾಧಿಸಿ ಅಂತ ಹೇಳಿದರೆ LHS ಇಸ್ ಈಕ್ವಲ್ ಟು ಸೈನ್ ಎ ಹಾಗೇ ಇರಲಿ, ಪಕ್ಕದಲ್ಲೂ ಕಾಸ್ ಎನು ಹಾಗೇ ಇರಲಿ, ಆದರೆ ಛೇದದಲ್ಲಿ 1 ಮೈನಸ್ ಕಾಟ್ ಎನ ಕಾಟ್ ಎ ಬದಲಾಗಿ ಕಾಸ್ ಎ ಬೈ ಸೈನ್ ಎ ಅಂತ ಬರೆದಿದ್ದೀನಿ, ಟ್ಯಾನ್ ಎ ಬದಲಿಗೆ ಸೈನ್ ಎ ಬೈ ಕಾಸ್ ಎ ಬರೆದಿದ್ದೀನಿ. ಅಂಶದಲ್ಲಿರುವ ಸೈನ್ ಎ ಕಾಸ್ ಎ ಹಾಗೆ ಇರಲಿ, ಸೈನ್ ಎ ಡಿವೈಡೆಡ್ ಬೈ ಇಲ್ಲಿ ಸೈನ್ ಎನ ಲಸವಾಗಿ ತೆಗೆದುಕೊಂಡಾಗ ಸೈನ್ ಎ ಇಂಟು 1 ಏನಾಗುತ್ತೆ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಆಗುತ್ತೆ, ಪ್ಲಸ್ ಕಾಸ್ ಎ ಹಾಗೆ ಇರಲಿ, ಇಲ್ಲೂ ಕೂಡ ಲಸ ಕಾಸ್ ಎ ಆಗಿರಲಿ,
ಕಾಸ್ ಎ ಲಸ ಆದಾಗ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಇಲ್ಲಿ ಛೇದದಲ್ಲಿರುವ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎನ ಅಂಶಕ್ಕೆ ತೆಗೆದುಕೊಂಡಾಗ ವಿಲೋಮ ಆಗುತ್ತೆ. ಹಾಗಾಗಿ ಸೈನ್ ಎ ಇಂಟು ಇಲ್ಲಿ ಛೇದದಲ್ಲಿ ಸೈನ್ ಎ ಇರೋದಲ್ಲ, ಅದು ಅಂಶಕ್ಕೆ ಹೋದಾಗ ಅಂಶದಲ್ಲಿ ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಆಗುತ್ತೆ. ಪ್ಲಸ್ ಕಾಸ್ ಎ ಇಂಟು ಇಲ್ಲಿ ಛೇದದಲ್ಲಿರುವ ಭಾಗನ ಮೇಲೆ ತೆಗೆದುಕೊಂಡಾಗ ವಿಲೋಮ ಆಗುತ್ತೆ. ಹಾಗಾಗಿ ಕಾಸ್ ಎ ಇಂಟು ಕಾಸ್ ಎ ಬೈ ಕಾಸ್ ಎ ಮೈನಸ್ ಸೈನ್ ಎ ಆಗುತ್ತೆ. ಇಲ್ಲಿ ಅಂಶದಲ್ಲಿರುವ ಸೈನ್ ಎ ಇಂಟು ಸೈನ್ ಎನ ಗುಣಿಸ್ಕೊಂಡಾಗ ಸೈನ್ ಸ್ಕ್ವೇರ್ ಎ ಆಗುತ್ತೆ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಕಾಸ್ ಎ ಮೈನಸ್ ಸೈನ್ ಎ ಆಗುತ್ತೆ. ಇಲ್ಲಿ ಎರಡೂ ಪದಗಳನ್ನು ಗಮನದಲ್ಲಿಟ್ಕೊಳ್ರಿ. ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಆಗುತ್ತೆ. ಆದರೆ ಪಕ್ಕದಲ್ಲಿರುವ ಅಂಶ ಏನಿದೆ, ಕಾಸ್ ಎ ಮೈನಸ್ ಸೈನ್ ಇದೆ, ಸೈನ್ ಎ ಇದೆ. ಇಲ್ಲಿ ಎರಡೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಏನಾಗುತ್ತಪ್ಪ ಅಂದರೆ ಇಲ್ಲಿ ಪ್ಲಸ್ ಸೈನ್ ಎ ಇದೆ, ಮೈನಸ್ ಕಾಸ್ ಎ ಇದೆ. ಆದರೆ ಇಲ್ಲಿ ಪ್ಲಸ್ ಕಾಸ್ ಎ ಇದೆ, ಮೈನಸ್ ಸೈನ್ ಎ ಇದೆ. ಇದು ಒಂದೇ ರೀತಿ ಬರ್ಕೋಬೇಕಾಗಿರೋದ್ರಿಂದ ಬಲಗಡೆಯಲ್ಲಿರುವ ಭಾಗವನ್ನು ಮೈನಸ್ಸಿಂದ ಗುಣಿಸ್ಕೊತೀನಿ. ಅದರ ಪ್ರಕಾರ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಅಂದಾಗ ಇಲ್ಲಿ ಮೈನಸ್ಸಿಂದ ಗುಣಿಸ್ಕೊಂಡಾಗ ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಪ್ಲಸ್ ಕಾಸ್ ಎ ಮೈನಸ್ ಕಾಸ್ ಎ ಆಗುತ್ತೆ, ಮೈನಸ್ ಸೈನ್ ಎ ಪ್ಲಸ್ ಸೈನ್ ಎ ಆಗುತ್ತೆ. ಯಾಕಂದರೆ ಮೈನಸ್ಸಿಂದ ಗುಣಿಸಿಕೊಂಡಾಗ ಅಲ್ಲಿ ಮೈನಸ್ ಕಾಸ್ ಎನ ಬಲಗಡೆಗೆ ಬರ್ಕೊತೀನಿ, ಪ್ಲಸ್ ಸೈನ್ ಎನ ಎಡಗಡೆಗೆ ಬರ್ಕೊಂಡಾಗ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಇಲ್ಲಿ ನೋಡಿರಿ ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಎ ಮೈನಸ್ ಕಾಸ್ ಎ ಒಂದೇ ರೀತಿ ಆಗಿರೋದ್ರಿಂದ ಛೇದ ಸಮನಾಗಿರೋದ್ರಿಂದ ಹಾಗೆ ಬರ್ಕೊತೀನಿ ಸೈನ್ ಎ ಮೈನಸ್ ಕಾಸ್ ಎ ಅಂತ. ಅಂಶದಲ್ಲಿ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಬರ್ಕೊಂಡಿದ್ದೀನಿ. ಇಲ್ಲಿ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಅಪ್ಲೈ ಮಾಡ್ತೀನಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗಿರುತ್ತೆ. ಅದರ ಪ್ರಕಾರ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ ಆಗುತ್ತೆ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಆಗುತ್ತೆ. ಇಲ್ಲಿ ಅಂಶದಲ್ಲಿರುವ ಸೈನ್ ಎ ಮೈನಸ್ ಕಾಸ್ ಎ, ಛೇದದಲ್ಲಿರುವ ಸೈನ್ ಎ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆದಾಗ ಸೈನ್ ಎ ಪ್ಲಸ್ ಕಾಸ್ ಎ ಆಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಇದಿಷ್ಟು ಕೇವಲ 3 ಪ್ರಶ್ನೆಗಳು ತ್ರಿಕೋನಮಿತಿ ಪ್ರಸ್ತಾವನೆಯಿಂದ ಇಲ್ಲಿ ನಾನು ವಿವರಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ತ್ರಿಕೋನಮಿತಿ ಪ್ರಸ್ತಾವನೆಯ 3 ಅಂಕಗಳ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.